ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆಗಳನ್ನ ಬರೆದಿರೋದಾಗಿರುತ್ತೆ. 3ನೇ ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ ವಿದ್ಯಾರ್ಥಿಗಳು ಇದೀಗ. ವಾರ್ಷಿಕ ಪರೀಕ್ಷೆ 3ನ್ನ ಬರೆದಿರುವಂಥ ವಿದ್ಯಾರ್ಥಿಗಳು ತಾವು ಬರೆದಿರುವಂಥ ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ? ರಿಸಲ್ಟನ್ನು ಯಾವಾಗ ಪ್ರಕಟ ಮಾಡ್ತಾರೆ? ಈ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಜುಲೈ ತಿಂಗಳಲ್ಲಿ ಬರುತ್ತಾ? ಆಗಸ್ಟ್ ತಿಂಗಳಲ್ಲಿ ಬರುತ್ತಾ? ಅಂತ ಒಂದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಿರೋದಾಗಿರುತ್ತೆ. ಸೊ ಎಸ್‌ಎಲ್‌ಸಿ ಎಕ್ಸಾಮ್ 3 ಅಂತೂ ಕಂಪ್ಲೀಟ್ ಆಗಿದ್ದಾವೆ. ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಪರೀಕ್ಷೆಗಳು ನಿಗದಿಯಾಗಿದ್ದವು. ಜುಲೈ ತಿಂಗಳ 11ನೇ ತಾರೀಕಿನಂದು ಬಹುತೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಕಂಪ್ಲೀಟ್ ಆಯಿತು. ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ ಅನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಜುಲೈ 12ನೇ ತಾರೀಕು ತನಕ ಪರೀಕ್ಷೆ ಇತ್ತು. ಇದೀಗ 12ನೇ ತಾರೀಕಂದು ಕಂಪ್ಲೀಟ್ ಆಗಿ ಪರೀಕ್ಷೆಗಳು ಮುಕ್ತಾಯ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದು, ಯಾವಾಗ ರಿಸಲ್ಟ್ ಕೊಡ್ತಾರೆ, ಏನು ಎತ್ತ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತೆಲ್ಲ ವೆಯ್ಟ್ ಮಾಡ್ತಿರ್ತೀರಾ. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹುಡುಕ್ತಾನೆ ಇರ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂತಿದ್ದೀರಾ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿನ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳನ್ನ ಇತರೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇರೋದು, ವ್ಯಾಲ್ಯೂಯೇಷನ್ ಯಾವ ಥರ ಆಗ್ತಿರುತ್ತೆ, ನಂತರದಲ್ಲಿ ಒಂದು ಪಿಯುಸಿ ಅಥವಾ ಇತರೆ ಕೋರ್ಸ್‌ಗಳ ಅಡ್ಮಿಷನ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೊಳ್ಳೋದಕ್ಕೆ ಉಚಿತವಾಗಿ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್‌ನಲ್ಲಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೀಡಿರೋದಾಗಿರುತ್ತೆ. ಅದರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನೀವು ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಮೆಸೇಜ್‌ಗಳು ನಮಗೆ ಬೇಗ ನೋಟಿಫೈ ಆಗುತ್ತೆ. ಮತ್ತೆ ರಿಪ್ಲೈಗಳನ್ನ ಬೇಗ ನಾವು ಕೂಡ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪ್ರಶ್ನೆ ಡೌಟ್ ಏನಂದ್ರೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ? ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ. ಅದರ ಬಗ್ಗೆ ಅರ್ಥ ಆಗೋ ಥರ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕು ತನಕ ಎಕ್ಸಾಮ್‌ಗಳು ಕಂಪ್ಲೀಟ್ ಆಗಿದ್ದಾವೆ. ವ್ಯಾಲ್ಯೂಯೇಷನ್‌ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿ ಬರಬೇಕಿರುತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿಯುಸಿ ಆನ್ಯುವಲ್ ಎಕ್ಸಾಮ್ ತೆರೀತು. ವ್ಯಾಲ್ಯೂಯೇಷನ್‌ಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿ ರಿಸಲ್ಟ್ ಅನ್ನು ಕೂಡ ಪ್ರಕಟ ಮಾಡಿದ್ರು. ಅದೇ ರೀತಿಯಾಗಿ ಒಂದು ಎಸ್‌ಎಲ್‌ಸಿ ಎಕ್ಸಾಮ್ ತೆರೀತು ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಎಸ್‌ಎಲ್‌ಸಿ ಎಕ್ಸಾಮ್ ತೆರಿ ಆಗಿರೋ ಕಾರಣಕ್ಕೆ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಸೊ ವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂತೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಮಾಹಿತಿ ಬರುವ ಸಾಧ್ಯತೆಗಳಿರುತ್ತೆ. ಬಟ್ ಕಾದು ನೋಡಬೇಕಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂಯೇಷನ್ ಎಲ್ಲ ಶುರು ಆಗೋದು ಯಾವಾಗ? ಶುರು ಆದ್ಮೇಲೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಆಲ್ಮೋಸ್ಟ್ ಪರೀಕ್ಷೆ ಮುಗಿದಂತ ಒಂದು ವಾರದ ಒಳಗಡೆ ವ್ಯಾಲ್ಯೂಯೇಷನ್ ಎಲ್ಲ ಶುರು ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ರಿಸಲ್ಟ್ ಯಾವಾಗ ಪ್ರಕಟ ಮಾಡಬಹುದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಸ್‌ಎಲ್‌ಸಿ ಎಕ್ಸಾಮ್ 3 ಆದರೂ ಕೂಡ ವಿದ್ಯಾರ್ಥಿಗಳು ಬಹುತೇಕರು ಬರೆದಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂತಹ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಪರೀಕ್ಷೆ 1, 2ರಲ್ಲಿ ಎನ್‌ಸಿ ಅಂತ ಬಂದಂತ ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆ 1, 2ರಲ್ಲಿ ಗೈರು ಹಾಜರಾದಂತಹ ವಿದ್ಯಾರ್ಥಿಗಳು ಪರೀಕ್ಷೆ 1, 2ನ್ನ ಬರೆದು ಅವರ ಅಂಕ ಇನ್ನ ಹೆಚ್ಚಿಗೆ ಬರಬೇಕು ಅಂತ ನಿರೀಕ್ಷೆ ಇರುವಂತಹ ವಿದ್ಯಾರ್ಥಿಗಳು, ಅಥವಾ ಎನ್‌ಸಿ ಅಂತ ಬಂದಂಥ ವಿದ್ಯಾರ್ಥಿಗಳು, ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಮರಣ ಕೂಡ ಕಟ್ಟಿದ್ದೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರದಲ್ಲಿ ಇಲಾಖೆ ಕಡೆಯಿಂದ ಹೊಂದಿರುವಂಥ ಮಾಹಿತಿ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳಲ್ಲೇ ರಿಸಲ್ಟ್ ಅಂತೂ ಪ್ರಕಟ ಮಾಡ್ತಾರೆ. ಯಾಕಂದರೆ ಜುಲೈ 12ಕ್ಕೆ ಎಕ್ಸಾಮ್ ಆಗಿರೋದ್ರಿಂದ ಜುಲೈ ತಿಂಗಳ 30ನೇ ತಾರೀಕು ಆಲ್ಮೋಸ್ಟ್ ಟೈಮ್ ಅಂತೂ ಇರುತ್ತೆ ವಿದ್ಯಾರ್ಥಿಗಳಿಗಿನ್ನ. ಸೊ ಆ ಕಾರಣಕ್ಕೆ ಜುಲೈ ಮಂತಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು 100% ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಯಾವ ದಿನಗಳಲ್ಲಿ ಬರ್ಬೋದಾಗಿರೋ ಇದೊಂದು ಡೌಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಮುಗಿಸೋದಕ್ಕೆ ಇಲಾಖೆ ಕಡೆಯಿಂದ ಏನಿಲ್ಲ ಅಂದ್ರೂ ಕೂಡ ಸಮಯ ತಗೊಳ್ತಾರೆ. ಸೊ ಅದೆಲ್ಲ ಅಂದಾಜಿನ ಬೇಸ್ ಮೇಲೆ ನಮಗೆ ಮಾಹಿತಿನ ತಿಳಿಸಿದರೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ರಿಸಲ್ಟ್ ಡೇಟ್ ಹೇಳಿ ಅಂತ. ಎಕ್ಸಾಮ್ ಇವಾಗ ಮುಗ್ದಿರೋದ್ರಿಂದ ವ್ಯಾಲ್ಯೂಯೇಷನ್ ಆಗೋ ತನಕನೂ ರಿಸಲ್ಟ್ ಡೇಟ್ ಅನ್ನ ಹೇಳಿಕ್ ಆಗೋದಿಲ್ಲ. ಬಟ್ ಅಂದಾಜಿನ ಬೇಸ್ ಮೇಲೆ ಹೇಳ್ಬೋದಾಗಿರುತ್ತೆ. ಜುಲೈ ತಿಂಗಳ 25ನೇ ತಾರೀಕಿನ ಆಸುಪಾಸಿನಲ್ಲಿ, ಅಂದ್ರೆ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ ಕೊನೆಯ ವಾರದ ಒಳಗಡೆ ನಿಮ್ಮೊಂದು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ, ಅಥವಾ ಜುಲೈ ಕೊನೆಯ ವಾರದಲ್ಲಿ ಕೂಡ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಮೆಜಾರಿಟಿ ವಿದ್ಯಾರ್ಥಿಗಳು ಹೇಳುವಂತಿದ್ದಾರೆ ಜುಲೈ ತಿಂಗಳ 4ನೇ ವಾರದ ಆಸುಪಾಸಿನಲ್ಲಿ ನಿಮ್ಮೊಂದು ರಿಸಲ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಅಂದ್ರೆ ಜುಲೈ ತಿಂಗಳ 25ನೇ ತಾರೀಕು ಆಸುಪಾಸು, 20ನೇ ತಾರೀಕಿನ ನಂತರದ ಒಂದು ದಿನಗಳಲ್ಲಿ ರಿಸಲ್ಟ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ರಿಸಲ್ಟ್ ಅಂತ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸದ್ಯಕ್ಕೆ ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಿಲ್ಲ. ಅಧಿಕೃತ ಮಾಹಿತಿ ಬಂದಾಗ ಕನ್ನಡ ವೆಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.